84 ಲಕ್ಷ ಯೋನಿಯಲ್ಲಿ ಹುಟ್ಟಿದ ಜೀವಿ ಜಂತುಗಳು ಎಲ್ಲವೂ ಪರಮಾತ್ಮನೇ ಮಕ್ಕಳೇ ಆಗಿದ್ದಾರೆ. ಮನುಷ್ಯರು ಬುದ್ಧಿವಂತರಾದರೂ ಕೂಡ ಒಂದು ಕಡೆಯಿಂದ ದೇವರನ್ನು ದೂರ್ತಾರೆ, ಇನ್ನೊಂದು ಕಡೆ ದೇವರನ್ನು ಹೊಗಳ್ತಾರೆ. ಹೊಗಳಿದವನು ದೇವರ ಭಕ್ತನೇ ಆಗಿದ್ದರು, ದೂರಿದವನು ಕೂಡ ಒಂದು ಕಡೆಯಿಂದ ಅವನ ಒಳಗಡೆ ದೇವರು ಇದ್ದಾನೆ. ಆದರೆ ನಮಗೆ ಒಂದು ಗೊಂದಲ, ದೇವರನ್ನು ಯಾರು ದೂರ್ತಿದ್ದಾನೆ ಅವನ ಹಿಂದುಗಡೆ ಹೋಗಿ ಅವನಿಗೆ ನಾವು ಇನ್ನಷ್ಟು ಸಪೋರ್ಟ್ ಮಾಡೋದು. ಅದನ್ನು ಬಿಟ್ಟುಬಿಡಿ. ನಿಮ್ಮನ್ನು ನೀವು ಗುರುತಿಸಿ. ಹಿರಣ್ಯಕಶಿಪು, ಶಿಶುಪಾಲ ಇವರೆಲ್ಲ ದೇವರನ್ನು ದೂರಿದವರು. ಇವರು ಕೂಡ ಶಾಶ್ವತವಾಗಿ ಭೂಮಿಯಲ್ಲಿ ಉಳಿದಿಲ್ಲ, ಇದು ನಿಮಗೆ ಗೊತ್ತುಂಟು. ಆದರೂ ಕೂಡ ಕೆಲವರು ದೇವರು ಎಲ್ಲಿದ್ದಾನೆ, ದೇವರು ನಿಮ್ಮ ಒಳಗೆ ಇರುವ ಕಾರಣ ನೀವು ಉಸಿರಾಡ್ತೀರಿ. ಕಣ್ಣು, ಕೈ, ಕಾಲು, ಮೂಗು ಎಲ್ಲವೂ ಅಲ್ಲಾಡಿಸ್ತದೆ. ಯಾವುದಾದ್ರೂ ಕಲ್ಲನ್ನು ಇಷ್ಟು ಶಿಲೆ ಕಲ್ಲೆಲ್ಲ ಪ್ರತಿಷ್ಠೆ ಮಾಡಿದ್ದಾರೆ, ಇದೆಲ್ಲ ಅಲ್ಲಾಡ್ತದ? ಯಾವುದಿಲ್ಲ. ಆದ ಕಾರಣ ದೇವರು ನಿಮ್ಮ ಒಳಗಿರುವ ಕಾರಣ ನೀವು ಮಾತಾಡ್ತಿದ್ದೀರಿ. ನಿಮ್ಮ ಮಾತನ್ನು ಇನ್ನೊಬ್ಬರು ಕೇಳ್ತಿದ್ದಾರೆ. ಅದಕ್ಕೋಸ್ಕರ ಇನ್ನೊಬ್ಬರನ್ನು ದೂರುವುದು, ಇನ್ನೊಬ್ಬರನ್ನು ಹೊಗಳುವುದು ಇದು ಎರಡೂ ಬೇಡ. ನಿಮ್ಮನ್ನು ನೀವು ಗುರುತಿಸಿ, ನೀವು ದೇವರಾಗಿ. ನೀವು ಒಂದು ಸಲ ದೇವರಾದರೆ ದೇವರ ರಹಸ್ಯ ನಿಮ್ಮ ಒಳಗಡೆನೇ ಇದೆ. ಪ್ರತಿಯೊಬ್ಬರಲ್ಲೂ ದೇವರು ಇರುವಾಗ ಇನ್ನೊಬ್ಬರ ಚಿಂತೆ ನಿಮಗೆ ಯಾಕೆ? ಇದು ಮೈಂಡ್ ಸೆಟ್ ವರ್ಕ್ಶಾಪ್ನ ಮುಖ್ಯಾಂಶಗಳು. ನೀವು ನೇರವಾಗಿ ಬನ್ನಿ. ನಿಮಗೆ ಮಾರ್ಗದರ್ಶನ ಬೇಕಾದರೆ ನಾನು ಹೇಳಿಕೊಡ್ತೇನೆ. ನೀವು ಆ ಪರಮಾತ್ಮನನ್ನು ಸಿದ್ಧಿ ಮಾಡಿದಾಗ ಸಕಲವೂ ನಿಮಗೆ ಸಿದ್ಧಿಯಾಗುತ್ತದೆ. ಶಾಂತಿ, ಸಮಾಧಾನ, ನೆಮ್ಮದಿ ಎಲ್ಲವೂ ಕೂಡ ಪರಮಾತ್ಮನ ಧ್ಯಾನದಿಂದಲೇ ಸಿಗುತ್ತದೆ. ನನ್ನ ಫೋನ್ ನಂಬರ್ ಒಂದು ಬರೆದಿಟ್ಕೊಳ್ಳಿ, 9880254627. ಜೈ ಶ್ರೀರಾಮ್.